ಜನವರಿ 22 ಕೋಟ್ಯಾನುಕೋಟಿ ಭಾರತೀಯರ ಕನಸು ನನಸಾದಂತಹ ದಿನ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೊ ಎಲ್ರಿಗೂ ಕೂಡ ಆ ಒಂದು ಸಂದರ್ಭವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದ್ರೆ ಅದೆಷ್ಟೋ ಮಂದಿಗೆ ಹೋಗೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇರುವಂತಹ ಸಾಕಷ್ಟು ವರದಿಯನ್ನ ನೋಡಿದಾಗ ಭಾರತೀಯರಿಗೆ ತಮಗೂ ಕೂಡ ಅಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಆಸೆ ಆಗತ್ತೆ. ಆದ್ರೆ ರಂಗೋಲಿಯ ಮೂಲಕ ಬೆಂಗಳೂರಿನಲ್ಲಿ ಒಬ್ರು ಈ ಒಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೊ ಇದರಲ್ಲಿ ಸಾಕಷ್ಟು ಶ್ರಮಿಕರ ಪಾತ್ರ ಕೂಡ ಇದೆ. ಸೊ ಅದೆಲ್ಲವನ್ನ ರಂಗೋಲಿಯ ಮೂಲಕವೇ ತೋರಿಸಿದ್ದಾರೆ. ಸದ್ಯ ನಾನು ಮಾಗಡಿ ರಸ್ತೆಯಲ್ಲಿರುವಂತಹ GT ವರ್ಲ್ಡ್ ಮಾಲ್ ಬಳಿ ಇದ್ದೀನಿ. ಇಲ್ಲಿ ಒಂದು ರಂಗೋಲಿಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಹೋಗ್ಬೋದು, ಅಯೋಧ್ಯೆಗೆ ಹೋಗಿ ಬಂದಂತಹ ಒಂದು ಫೀಲ್ ಆಗತ್ತೆ ಈ ಒಂದು ರಂಗೋಲಿಯನ್ನ ನೋಡಿದಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಇದು ಕೋಟ್ಯಾನುಕೋಟಿ ಭಾರತೀಯರ ಕನಸು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಬೇಕು ಅಂತ. ಸೊ ಅದು ಜನವರಿ 22ಕ್ಕೆ ಆಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರುವಂತಹ ಒಂದು ರಂಗೋಲಿ ಆರ್ಟ್ ಏನಿದೆ, ದಿ ರಂಗೋಲಿ ಬಾಯ್ ಅಂತಾನೆ ಪ್ರಸಿದ್ಧಿ ಆಗಿರುವಂತಹ, ಅದರಲ್ಲೂ ದಿ ರಂಗೋಲಿ ಬಾಯ್ ಆಫ್ ಇಂಡಿಯಾ ಅಂತಾನೆ ಪ್ರಸಿದ್ಧಿ ಆಗಿರುವಂತಹ ಅಕ್ಷಯ್ ಜಾಲಿಹಾಳ್ ಅವರು ಈ ಒಂದು ರಂಗೋಲಿಯನ್ನ ಬಿಡಿಸಿದ್ದಾರೆ. 20 ಸ್ಕ್ವೇರ್ ಫೀಟ್ ಅಲ್ಲಿ ಈ ಒಂದು ರಂಗೋಲಿ ನಿರ್ಮಾಣವಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಈ ರಂಗೋಲಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಸೊ ಆ ಹಿಂಭಾಗದಲ್ಲಿ ಶ್ರೀರಾಮನನ್ನ ಕೂಡ ನೋಡಬಹುದಾಗಿದೆ. ಅಷ್ಟೇ ಅಲ್ಲದೆ ಅಯೋಧ್ಯೆಯ ಈ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ, ಇದರಲ್ಲಿ ಶ್ರಮಿಕರ ಪಾಲು ತುಂಬಾನೇ ಹೆಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರಾಮ ಮಂದಿರವನ್ನ ಕಟ್ಟುವಂತದಲ್ಲಿ ಕಾರ್ಮಿಕರು ಹಗಲಿರುಳು ದುಡಿತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ತಮ್ಮ ಕೆಲಸವನ್ನ ಮುಗಿಸಿ ಮನೆಗೆ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ರಾಮ ಮಂದಿರವನ್ನ ತಿರುಗಿ ನೋಡಿದ್ರೆ ಹೇಗಿರುತ್ತೆ, ಸೊ ಅದೇ ರೀತಿಯ ರಂಗೋಲಿಯನ್ನ ಇಲ್ಲಿ ಬಿಡಿಸಲಾಗಿದೆ. ಸೊ ಇದು ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡ್ತಾ ಇದೆ. ಜೊತೆಗೆ ಜನಕ್ಕೂ ಅನ್ಸುತ್ತೆ ಇಷ್ಟು ದೊಡ್ಡದಾಗಿ ಈ ಒಂದು ರಂಗೋಲಿಯನ್ನ ಬಿಡಿಸಬಹುದಾ ಅಂತ. ಅಕ್ಷಯ್ ಜಾಲಿಹಾಳ್ ಅವರು ಏನಿದ್ದಾರೆ ಕಲಾವಿದ್ರು, ಸೊ ಅವರು ಈ ಒಂದು ರಂಗೋಲಿಯನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಅವರು ಸಾಕಷ್ಟು ಬಾರಿ ಇದೇ ರೀತಿಯಾದಂತಹ ಕ್ರಿಯೇಟಿವ್ ರಂಗೋಲಿಗಳನ್ನ ಮಾಡಿ ಸಿಕ್ಕಾಪಟ್ಟೆ ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ದಾರೆ. ಸದ್ಯ ಏನಂತ ಅಂದ್ರೆ ಈ ಒಂದು ರಾಮ ಜನ್ಮಭೂಮಿಯನ್ನ ಯಥಾವತ್ತಾಗಿ ಮಾಡಿರುವಂತಹ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಸೊ ಅಲ್ಲಿ ಯಥಾವತ್ತಾಗಿರುವಂತಹ ರಂಗೋಲಿಯನ್ನ ನೀವು ನೋಡಬಹುದಾಗಿದೆ. ಶ್ರಮಿಕ ವರ್ಗದವರೆಲ್ಲರೂ ಕೂಡ ಬಾವುಟವನ್ನ ಹಿಡ್ಕೊಂಡಿರುವಂತದ್ದು, ಜೊತೆಗೆ ಕೆಲಸಕ್ಕೆ ಬೇಕಾಗುವಂತಹ ವೆಹಿಕಲ್ಗಳು JCB ಇರ್ಬೋದು. ಸೊ ಇದೇ ರೀತಿ ಹಿಂದೆ ಶ್ರೀರಾಮನನ್ನ ಕೂಡ ನೋಡ್ಬೋದು. ಜೊತೆಗೆ ಫ್ಲಾಗು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ಅದು ಹೇಗೆ ಕಾಣುತ್ತೆ ಅನ್ನುವಂತಹ ಥೇಟ್ ರಂಗೋಲಿಯಲ್ಲಿ ಇದನ್ನ ಬಿಡಿಸಲಾಗಿದೆ. ಜೊತೆಗೆ ಈ ಒಂದು ರಂಗೋಲಿ 22ರವರೆಗೂ ಕೂಡ ನೀವು ಇಲ್ಲಿ ನೋಡ್ಬೋದು. ನೀವೇನಾದ್ರೂ ಈ ಒಂದು ರಂಗೋಲಿಯನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ GT ವರ್ಲ್ಡ್ ಮಾಲ್ಗೆ ವಿಸಿಟ್ ಮಾಡ್ಬೋದು. ಮಾಗಡಿ ರಸ್ತೆಯಲ್ಲಿ ಈ ಒಂದು ಮಾಲ್ ಬರುತ್ತೆ. ಸೊ ಅಂದ್ರೆ ಶ್ರೀರಾಮನೇ ಹಿಂದೆ ಪ್ರತ್ಯಕ್ಷನಾದಂತೆ ಕಾಣಿಸುತ್ತೆ. ಇನ್ನೊಂದ್ ಕಡೆ ಶ್ರಮಿಕ ವರ್ಗದವರು ಕೆಲಸ ಮಾಡ್ತಾ ಇರುವಂತದ್ದನ್ನ ಕೂಡ ನೋಡ್ಬೋದಾಗಿದೆ. ಜನನು ಕೂಡ ಸಾಕಷ್ಟು ಜನ ಇದನ್ನ ಬಂದು ಕಣ್ತುಂಬಿಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಫೋಟೋವನ್ನ ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಅಂದ್ರೆ ಈ ಒಂದು ರಂಗೋಲಿಯನ್ನ ಬಿಡಿಸೋದಕ್ಕೆ ಈ ಒಂದು ಟೀಮ್ ಏನಿದೆ 2 ದಿನ ತಗೊಂಡಿದ್ದಾರೆ. 2 ದಿನಗಳ ಪರಿಶ್ರಮದ ಮೂಲಕ ಈ ಒಂದು ರಂಗೋಲಿ ರೆಡಿ ಆಗಿದೆ. ಸೊ ತುಂಬಾನೇ ಚೆನ್ನಾಗೂ ಇದೆ, ತುಂಬಾ ಕ್ರಿಯೇಟಿವ್ ಆಗಿದೆ. ಸೊ ನೀವು ಏನಾದ್ರೂ ಈ ಒಂದು ರಂಗೋಲಿಯನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ GT ವರ್ಲ್ಡ್ ಮಾಲ್ಗೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಥೇಟ್ ಶ್ರೀರಾಮನೇ, ರಾಮ ಮಂದಿರವೇ, ಮತ್ತೆ ಈ ಒಂದು ಶ್ರಮಿಕ ವರ್ಗ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಪ್ರತ್ಯಕ್ಷವಾಗಿಯೇ ಇದ್ದಾರೆ ಅಂತ ಅನ್ಸೋ ರೀತಿಯಲ್ಲಿ ಈ ಒಂದು ರಂಗೋಲಿಯನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಅಕ್ಷಯ್ ಹಾಗೆ ಅವರ ತಂಡ ಏನಿದೆ 2 ದಿನಗಳ ಕಾಲ ಈ ಒಂದು ರಂಗೋಲಿ ಬಿಡಿಸೋದಕ್ಕೆ ತಮ್ಮ ಶ್ರಮವನ್ನ ಹಾಕಿದ್ದಾರೆ. ಸೊ ನೀವು ಕೂಡ ಈ ರಂಗೋಲಿಯನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ ಮಾಗಡಿ ರಸ್ತೆಯಲ್ಲಿರುವಂತಹ GT ವರ್ಲ್ಡ್ ಮಾಲ್ಗೆ ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ. ಯಾಕಂದ್ರೆ ಇಡೀ ದೇಶಾದ್ಯಂತ ಸೇರಿದಂತೆ ಬೆಂಗಳೂರಿನಲ್ಲೂ ಕೂಡ ರಾಮ ಜಪ ಶುರುವಾಗಿದೆ. ಈ ಒಂದು ದಿನವನ್ನ ಹಬ್ಬದಂತೆ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಸೊ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂತಹ ರಂಗೋಲಿಯನ್ನ ಕಣ್ತುಂಬಿಕೊಳ್ಳೋದು ಕೂಡ ಪುಣ್ಯದ ಕೆಲಸವೇ ಸರಿ. ಸೊ ಹಾಗಾದ್ರೆ ಮಧ್ಯಾಹ್ನ ನೀವು ಕೂಡ ಈ ರಂಗೋಲಿಯನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ ಮಾಲ್ಗೆ ವಿಸಿಟ್ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.